ಮುಂದಿನ 1 ವರ್ಷಗಳ ಕಾಲ ದೇಶದ ಜನ ಚಿನ್ನ ಬೆಳ್ಳಿ ಮತ್ತು ವಜ್ರವನ್ನು ಖರೀದಿ ಮಾಡುವುದನ್ನು ಒಂದಷ್ಟು ಕಂಟ್ರೋಲ್ ಮಾಡಿ ಅಂತೇಳಿ ಈಗಾಗಲೇ ಪ್ರಧಾನಿಗಳು ಕರೆಯನ್ನು ಕೊಟ್ಟಿದ್ದಾರೆ. ಕರೆಯ ಬೆನ್ನಲ್ಲೇ ಕೂಡ ಈಗ ಏನು ಚಿನ್ನ ಮತ್ತು ಬೆಳ್ಳಿಯ ದರಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಇವುಗಳ ಮೇಲಿನ ಆಮದು ಸುಂಕವನ್ನು 10% ಜಾಸ್ತಿ ಮಾಡಲಾಗಿದೆ. ಅದೇ ರೀತಿಯಾಗಿ ಇನ್ನು 5% ಚಿನ್ನ ಮತ್ತು ಬೆಳ್ಳಿಯ ದರಗಳನ್ನು ಜಾಸ್ತಿ ಮಾಡಿ ಇವಾಗ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ವಜ್ರದ ದರಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಮುಂದಿನ ಈ 1 ವರ್ಷಗಳೇನಿದೆ, 1 ವರ್ಷಗಳು ದೇಶದಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದಾಗ್ಬೋದು ಅಥವಾ ಬೆಳ್ಳಿ ಅಥವಾ ವಜ್ರ ಆಗ್ಬೋದು, ಇವುಗಳನ್ನು ಒಂದಷ್ಟು ಕಂಟ್ರೋಲ್ ಮಾಡಿ ವಿದೇಶಿ ವಿನಿಮಯಕ್ಕೆ ಇದು ತುಂಬ ಹೊಡೆತವನ್ನು ತರುತ್ತೆ. ಈ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಂಥದ್ದು ಫಾರಿನ್ ಎಕ್ಸ್ಚೇಂಜ್ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ, ದೇಶಕ್ಕೂ ಕೂಡ ಹೊಡೆತ ಅನ್ನುವಂಥದ್ದು ಮೋದಿಯವರ ಮಾತಾಗಿತ್ತು. ಆ ಮಾತಿನ ಬೆನ್ನಲ್ಲೇ ಈಗ ಚಿನ್ನ ಮತ್ತು ಬೆಳ್ಳಿಯ ದರಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅಂದರೆ ಆಮದು ಶುಲ್ಕ ಏನಿದೆ, ಆಮದು ಶುಲ್ಕವನ್ನು 10% ಜಾಸ್ತಿ ಮಾಡಿದ್ದಾರೆ. ಇದು ಸಹಜವಾಗಿಯೇ ಕೂಡ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವಂತಹ ಗ್ರಾಹಕರೇನಿದ್ರು ಅವರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲ, ವ್ಯಾಪಾರ ಮಾಡುವಂಥವರ ಮೇಲೂ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀರಿದೆ. ಇದ್ರ ಬಗ್ಗೆ ವ್ಯಾಪಾರಸ್ಥರು ಏನು ಹೇಳ್ತಾರೆ, ಅದೇ ರೀತಿಯಾಗಿ ಗ್ರಾಹಕರು ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ವ್ಯಾಪಾರಸ್ಥರು ಸರ್, ಈಗ ಮೋದಿಯವರು ಕರೆ ಕೊಟ್ಟಿರ್ತಕ್ಕಂಥ ಬೆನ್ನಲ್ಲೇ ಕೂಡ ಚಿನ್ನ ಮತ್ತು ಬೆಳ್ಳಿಯ ಆಮದು ಶುಲ್ಕ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಯಾವ ಥರ ಪರಿಣಾಮ ಬೀರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಒಳ್ಳೆಯದು ಮಾಡಿದ್ದಾರೆ. ಬಟ್ ನಮ್ಮ ಕರೆನ್ಸಿ ಅದು ಇದು ಮಾಡಬೇಕಂತ ಮಾಡಿದ್ದಾರೆ. ಬಟ್ ಏನಿಲ್ಲ, ವ್ಯಾಪಾರ ಸ್ವಲ್ಪ ಅಪ್ಡೇಟ್ ಆಗುತ್ತೆ, ಸ್ವಲ್ಪ ದಿವಸ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ ಆಗ್ತಾ. ಅಂದರೆ ಜನಕ್ಕೆ ನೇರವಾಗಿ ಹೇಳಿದ್ದಾರೆ 1 ವರ್ಷಗಳ ಕಾಲ ನೀವು ಚಿನ್ನ ಖರೀದಿ ಮಾಡೋದನ್ನು ಅವಾಯ್ಡ್ ಮಾಡಿ, ಚಿನ್ನ ಬೆಳ್ಳಿ ಆಗ್ಬೋದು ವಜ್ರ ಆಗ್ಬೋದು ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಅವಾಯ್ಡ್ ಮಾಡಿ ಅಂದರೆ ಒಳ್ಳೆಯದು ಹೇಳಿದ್ದಾರೆ. ಅದು ಆದರೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು, ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ಜಾಸ್ತಿ ಕರೆನ್ಸಿ ಇದು ಮಾಡೋಕ್ಕೆ ಹೋಗಬಾರ್ದು. ಒಳ್ಳೆಯದು ಇದೆ ಅದೆಲ್ಲ. ಅಂದರೆ ಈಗ ನೋಡಿ, ಚಿನ್ನ ಬೆಳ್ಳಿ ದರಗಳು ಏರಿಕೆ ಆಗೋದು ಅಂತ ಹೇಳಿದ್ರೆ ಈಗ ನಿಮ್ಮ ಆಮದು ಶುಲ್ಕ ಇದೆಯಲ್ಲ, ಫಾರಿನಿಂದ ತರಿಸುವಂಥದ್ದು ಏನಿತ್ತು ಆಮದು ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ, 10% ಜಾಸ್ತಿ ಮಾಡಿದ್ದಾರೆ. ಇದು ನಿಮ್ಮ ವ್ಯಾಪಾರದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ವ್ಯಾಪಾರದಲ್ಲಿ ಪರಿಣಾಮ ಅಂದರೆ ಸರ್, ನಾವು ಟ್ಯಾಕ್ಸ್ ಕಟ್ಟಲೇಬೇಕು, ಟ್ಯಾಕ್ಸ್ ಕಟ್ಟಿ ವ್ಯವಹಾರ ಮಾಡಲೇಬೇಕು ಅಲ್ಲ. ಏನು GST ಅದು ಎಲ್ಲ ಕಟ್ಟಿಬಿಟ್ಟು ವ್ಯವಹಾರ ಮಾಡಬೇಕು ನಾವು. ಹೌದು ಸರ್. ಸೊ ಇದು ಸರಿ ಅಂತ ಅಂತೀರಾ ಈ ಸಂದರ್ಭದಲ್ಲಿ? ಸರಿ ಇದೆ ಸರ್, ಓಕೆ. ಸೊ ಇದು ವ್ಯಾಪಾರಸ್ಥರು ಹೇಳುವಂಥದ್ದು. ಆದರೆ ಗ್ರಾಹಕರ ಮನಸ್ಸಲ್ಲಿ ಭಿನ್ನವಾದಂಥ ಅಭಿಪ್ರಾಯಗಳಿದೆ. ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ತಾವು ಯಾವ ಊರಿಂದ ಬರ್ತಾ ಇದ್ದೀರಿ ಮೇಡಮ್? ವಾಜ್ಮಂಗ್ಲಿಂದ ಸರ್. ಏನು ಖರೀದಿ ಮಾಡಕ್ಕೆ ಬಂದಿದ್ದೀರಿ? ಈ ಡಿಂಗ್ ಡಂಗ್ ಸರ್. ನೆಕ್ಲೆಸ್. ಸೊ ಹೇಗಿದೆ ಈಗ ನಿಮ್ಮ ಪರಿಣಾಮ? ಅಷ್ಟು ತಗೊಳ್ಳೋಷ್ಟು ಕೆಪಾಸಿಟಿ ಈಗ ಇಲ್ಲ ನಮ್ಮ ಹತ್ರ. ಓಕೆ, ಹೌದು ಸರ್. ಈಗ PM ಹೇಳವ್ರೆ ಇಲ್ಲ ಚಿನ್ನ ಬೆಳ್ಳಿನ ಒಂದು ಸ್ವಲ್ಪ ಕಡಿಮೆ ಖರೀದಿ ಮಾಡಿ ಅಂತ ಹೇಳವ್ರೆ. ತಗೊಳಕ್ಕೆ ಬತ್ತಿಲ್ವಲ್ಲ, ನಾವ್ಯಾಕೆ ಕಡಿಮೆ ಮಾಡೋವಂಥದ್ದು ಏನಿಲ್ಲಿದ್ದು ಸರ್. ತಗೊಳಕ್ಕೆ ಬತ್ತಿಲ್ವ, ದುಡ್ಡು ಇಷ್ಟೊಂದು ಏರ್ಸ್ಕೊಂಡು 1 ಗ್ರಾಮ್ಗೆ 15,000 ಕೊಟ್ಟಿದ್ರು ಒಪ್ತಾ ಇಲ್ವಲ್ಲ, ಈಗ ಒಪ್ತಾ ಇಲ್ವಲ್ಲ. ತುಂಬ ಕಷ್ಟ ಆಗುತ್ತೆ ಅಂತ. ಹೌದು ಸರ್. ಮೇಡಮ್, ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಈ ಕಡೆ ಟರ್ನ್ ಆಗಿ ನೀವು. ಸೊ ಈಗ ಚಿನ್ನ ಬೆಳ್ಳಿ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಆದರೆ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಜಾಸ್ತಿ ಆಗೋದಂತಲ್ಲ, ಖರೀದಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳವ್ರೆ. ನಿಮ್ಗೇನು ಅನ್ಸುತ್ತೆ ಸರ್? ನಿಜ ಸರ್, ಅದು ಕಡಿಮೆ ಮಾಡೋದಕ್ಕಿಂತ ತಗೊಳ್ಳೋ ಶಕ್ತಿನೇ ಇರೋದಿಲ್ವಲ್ಲ ಸರ್. ಕಡಿಮೆ ಮಾಡೋ ಅಂಥದ್ದು ಏನಿರುತ್ತೆ ಸರ್? ನಮ್ಮಂಥ ಬಡವರು ಚಿನ್ನ ತಗೊಳ್ಳೋದೇ ತುಂಬ ಕಷ್ಟ ಆಗ್ಬಿಟ್ಟೈತೆ. ಈ ದರ ಏರಿಕೆ, ಎಲ್ಲ ದರನೂ ಏರಿಕೆ ಆಗಿರೋದ್ರಿಂದ ಚಿನ್ನ ತಗೊಳಕ್ಕೆ ಎಲ್ಲಿಂದ ಬರುತ್ತೆ ಸರ್ ನಮ್ಮಂಥ ಬಡವರಿಗೆ? ಅದಕ್ಕೆ ಕಡಿಮೆನೇ ಮಾಡಿ ಅಂತ ಹೇಳೋರಲ್ಲ, ಕಡಿಮೆ ಮಾಡ್ಕೊಂಡು ತಗೊಳಕ್ಕೆ ಬತ್ತನೇ ಇಲ್ವಲ್ಲ ಸರ್. ನಾವು ಎಷ್ಟೋ ವರ್ಷಗಳಾಗಿತ್ತು, ಇವತ್ತೇ ಬಂದಿರೋದು. ಈಗ ಹೇಳ್ತಾರೆ ಈ ಮದ್ವೆ ಅದೆಲ್ಲ ಮಾಡೋರು ಚಿನ್ನ ತಗೊಳ್ಳೇಬೇಕಲ್ಲ, ನಾವ್ ಏನ್ ಮಾಡೋದು ಅಂತಾರೆ. ಹೌದು ಸರ್, ಹೌದು. ಅವ್ರಿಗೆ ಅವಶ್ಯಕತೆ ಇದ್ದಾಗ, ಚಿನ್ನ ತಗೋಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ತಗೊಳ್ಳೇಬೇಕಲ್ಲ ಸರ್, ಅದು ಎಷ್ಟೇ ಆಗಿದ್ರು. ಈ ಮದ್ವೆಗೆ ಚಿನ್ನ ಯಾಕೆ ಅನಿವಾರ್ಯ? ಅನಿವಾರ್ಯ ಅಂದರೆ ಚಿನ್ನ ತಗೊಳ್ಳಿಲ್ಲ ಅಂದರೆ ಹೆಣ್ಮಕ್ಳಿಗೆ ಅದು ಅನಿವಾರ್ಯತೆ ಇದ್ದೇ ಇರುತ್ತೆ ಸರ್. ಚಿನ್ನ ಅನ್ನೋದು ಅವಶ್ಯಕತೆ ಇದ್ದಾಗ ತಗೊಳ್ಳೇಬೇಕು, ಅದೆಷ್ಟೇ ಆದ್ರೂ ಈ ಚಿನ್ನದ ಏರಿಕೆ ಆಗಿರೋದ್ರಿಂದ ನಮ್ಮಂಥ ಬಡವರಿಗೆ ತುಂಬ ಕಷ್ಟ ಆಗೈತೆ ಸರ್. ಮತ್ತು ಈಗ ನೋಡೋ, ಮದ್ವೆ ಅಂತ ಹೇಳಿದ್ರೆ ಮದ್ವೆಲಿ ಬರೀ ಒಡವೆ ಅಷ್ಟೇ ಅಲ್ಲ, ಕೊನೆಗೆ ತಾಳಿನಾದ್ರೂ ತಗೊಳ್ಳೇಬೇಕು ಅನ್ನೋದೊಂದು ಲೆಕ್ಕಾಚಾರ ಇದ್ದೇ ಇರ್ತದಲ್ವಾ? ನಿಜ ಸರ್. ತಾಲಿ ಅಂತೂ ತಗೊಳ್ಳೇಬೇಕು, ಕಂಪಲ್ಸರಿ. ಅದು ಬೇಕೇ ಬೇಕು ಈಗ ತಾಲಿ. ಅದಕ್ಕೆ ದುಡ್ಡು ಜಾಸ್ತಿ ಆಯ್ತಲ್ಲ? ಆಗೋದಲ್ಲ, ಇನ್ನೇನು ಮಾಡೋದು ಸರ್, ಬೇರೆ ದಾರಿ ಇಲ್ವಲ್ಲ, ತಗೋಬೇಕಲ್ಲ. ಅದೇ 5 ಗ್ರಾಮ್ ತಗೊಳಕ 3 ಗ್ರಾಮ 2 ಗ್ರಾಮ ತೆಗೆದು ಕೊಡಬೇಕಾಗದ ಅಷ್ಟೇ. ಹೌದು ಸರ್. ಸೊ ಇದು ಇನ್ನೂ ಸಾಕಷ್ಟು ಜನರು ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಈ ಒಂದು ಮೋದಿಯವರು ಕೊಟ್ಟಿರ್ತಕ್ಕಂಥ ಕರೆ, ಅದ್ರ ಬೆನ್ನಲ್ಲೇ ಆಗಿರ್ತಕ್ಕಂಥ ಈ ಒಂದು ಸುಂಕಗಳ ಈ ದರ ಏರಿಕೆ ಏನಿದೆ ಇದ್ರ ಬಗ್ಗೆ, ಸೊ ಇವತ್ತಿನ ಪರಿಸ್ಥಿತಿ ಬಗ್ಗೆ ತಾವು ಏನು ಹೇಳ್ತಿರ್ತಾರೆ? ಸರ್, ಇವಾಗ ಏನಂದರೆ, ಅದು ಈಗ ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ನಾವು ಇಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ ಏನಿರುತ್ತೆ ಅದರಲ್ಲಿ ಮಾಡಬೇಕು. ಬಟ್ ಅಲ್ಲಿ ಡಾಲರ್ ರೇಟ್ ಜಾಸ್ತಿ ಆಯ್ತಾ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಂತ ಅವ್ರು ಹೇಳಿದ್ದಾರೆ 1 ವರ್ಷ ಗಂಟ ನೀವು ಖರೀದಿ ಮಾಡಬೇಡಿ ಅಂತ.
ಅದನ್ನು ಕಂಟ್ರೋಲ್ ಆದಮೇಲೆ ನೀವು ಮಾಡ್ಬೋದು, ಆವಾಗ ಎಲ್ಲ ಲೆವೆಲ್ ಸರಿ ಆಗುತ್ತೆ. ಅಲ್ಲಿ ಗಂಟ ಸ್ವಲ್ಪ ಎಲ್ಲರಿಗೂ ಕಷ್ಟನೇ. ಬಟ್ ಈಗ ಎಲ್ಲ ಯುದ್ಧಗಳು ಆಯ್ತಾ ಇದೆಯಲ್ಲ, ಅದರಿಂದ ತೊಂದರೆ. ಇಂಪೋರ್ಟ್ ಆಯ್ತಾ ಇಲ್ಲ, ಬರ್ತಾ ಇಲ್ಲ ಐಟಮ್ಗಳು, ಅದರಿಂದ ತೊಂದರೆನೇ. ಯಾಕಂದರೆ ಗೋಲ್ಡ್ನಲ್ಲಿ ನಮ್ಮ ಇಂಡಿಯಾನಲ್ಲಿ ಇಲ್ಲ, ಹೊರಗಡೆ ದೇಶದಿಂದ ಬರೋದ್ರಿಂದ ಇದು ಎಲ್ಲ ನಾವು ಎಕ್ಸ್ಟ್ರಾ ಅವ್ರಿಗೆ ಡಾಲರ್ನಲ್ಲಿ ಪೇಮೆಂಟ್ ಮಾಡಬೇಕು. ನಾವು ರುಪಿ ಸ್ಟ್ರಾಂಗ್ ಆಗಬೇಕು ಅಂತ ಈ ಥರ ಮಾಡ್ತಾ ಇರೋದು. ಇಂಡಿಯನ್ ರುಪಿ ಸ್ಟ್ರಾಂಗ್ ಆದರೆ ಆಟೋಮೆಟಿಕ್ ಸ್ವಲ್ಪ ಎಲ್ಲ ಲೆವೆಲ್ ಸರಿ ಆಗುತ್ತೆ ಅಂತ ಲೆಕ್ಕ. ಓಕೆ, ಅಂದರೆ ಈಗ ನೋಡಿ, ನೀವು ಚಿನ್ನ ಬೆಳ್ಳಿನ ಪ್ರತಿನಿತ್ಯ ವ್ಯಾಪಾರ ಮಾಡಲೇಬೇಕು. ಈಗ 1 ವರ್ಷಗಳ ಕಾಲ ಜನ ಈಗ ಪ್ರಧಾನಿಯವ್ರ ಮಾತು ಕೇಳಿ ಖರೀದಿನೇ ಮಾಡೋಕ್ಕೆ ಬರಲ್ಲ ಅಂತಂದರೆ ವ್ಯಾಪಾರ ಹೆಂಗೆ ಸರ್? ವ್ಯಾಪಾರ ಅಂದರೆ ಏನು ಗೊತ್ತಾ, ಅವ್ರ ಮನೇಲಿ ಏನು ಕಾರ್ಯ ಇರುತ್ತೆ ಅವರು ಮೊದಲೇ ಡಿಸೈಡ್ ಆಗಿರ್ತಾರೆ, ಡೇಟ್ ಫಿಕ್ಸ್ ಆಗಿರ್ತದೆ. ಅವರು 10 ಗ್ರಾಮ್ ತೊಗೊಳ್ಳೋರು 5 ಗ್ರಾಮ್ ತೊಗೋತಾರೆ ಅಷ್ಟರಲ್ಲಿ. ಇವಾಗ 5 ಗ್ರಾಮ್ ತೊಗೊಳ್ಳೋರು 2 ಗ್ರಾಮ್ ತೊಗೋತಾರೆ. ಬಟ್ ತೊಗೊಳ್ಳೇಬೇಕು ಅವರು, ಯಾಕಂದರೆ ಅವ್ರ ಮನೇಲಿ ಫಂಕ್ಷನ್ ಇರೋದಲ್ವ, ಅವರು ತೊಗೊಳ್ಳೇಬೇಕು ಆ ಥರ. PM ಹೇಳಿ ಬಿಡ್ಲಿ ಖರೀದಿ ಮಾಡೋದು ನಿಲ್ಸಕ್ಕಾಗಲ್ಲ ಸರ್. ನಿಲ್ಸಕ್ಕಂದ್ರೆ ಸರ್, ಈಗ ಕಮಿಟ್ಮೆಂಟ್ ಆಗಿರ್ತದೆ ಒಬ್ಬರದು. ಮದುವೆ ಫಿಕ್ಸ್ ಆಗಿರ್ತದೆ. ಅವ್ರಿಗೆ ಮಾತಾಡಿರ್ತಾರಪ್ಪ ಇಷ್ಟು ಗ್ರಾಮ್ ಗೋಲ್ಡ್ ಕೊಡಬೇಕು ಅಂತ. ಅವರು ಏನೋ ಕಷ್ಟಪಟ್ಟು ಅರ್ಧ ತೊಗೋತಾರೆ ಅಷ್ಟೇ. 50 ಗ್ರಾಮ್ ತೊಗೊಳ್ಳೋರು 20 ಗ್ರಾಮ್ ತೊಗೋತಾರೆ, ಇಲ್ಲ 10 ಗ್ರಾಮೇ ತೊಗೋತಾರೆ. ಒಟ್ಟಿನಲ್ಲಿ ಸ್ವಲ್ಪ ತೊಗೋತಾರೆ ಆ ಥರ. ಸರಿ ಹೋಗುತ್ತಾ ಮುಂದೆ ದಿನಗಳಲ್ಲಿ? ಸರಿ ಹೋಗುತ್ತೆ ಸರ್, ಇದು ಇಂಡಿಯನ್ ರುಪೀಸ್ ಸ್ಟ್ರಾಂಗ್ ಆದಮೇಲೆ ಸರಿ ಹೋಗುತ್ತೆ ಎಲ್ಲ. ಸೊ ಇದು ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಚಿನ್ನದ ಅಂಗಡಿಯಲ್ಲಿ ವ್ಯಾಪಾರಸ್ಥರಾಗ್ಬೋದು, ಅದೇ ರೀತಿಯಾಗಿ ಗ್ರಾಹಕರಾಗ್ಬೋದು, ಅವರಲ್ಲಿ ಇರ್ತಕ್ಕಂಥ ಅಭಿಪ್ರಾಯ. ಸದ್ಯಕ್ಕೆ ಇವತ್ತು ಸಂಕಷ್ಟದ ಪರಿಸ್ಥಿತಿ ಇದೆ, ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಹೊಂದ್ಕೊಳ್ಬೇಕು. ದೇಶದ ರುಪಿಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಈಗ ಮೋದಿಯವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಎಲ್ಲ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.